ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ಸ್ಟೈಲ್‌ನಿಂದಾನೇ ಅಭಿಮಾನಿಗಳ ಹೃದಯವನ್ನ ಕದ್ದವರು. ರಜನಿಕಾಂತ್ ಸ್ಟಾರ್ ನಟ ಮಾತ್ರ ಅಲ್ಲ, ಆಳವಾದಂತಹ ಆಧ್ಯಾತ್ಮಿಕ ಚಿಂತನೆಯುಳ್ಳವರು ಕೂಡ. ಆಗಾಗ ಇವರು ಹಿಮಾಲಯಕ್ಕೆ ಭೇಟಿ ಕೂಡ ಕೊಡ್ತಾ ಇರ್ತಾರೆ. ಧ್ಯಾನ, ಯೋಗ ಮಾಡೋದು, ಸಚ್ಚಿದಾನಂದ ಗುರುಗಳನ್ನ ರಜನಿಕಾಂತ್ ಅವರು ಅನುಸರಿಸ್ತಾರೆ. ಇವರು 3 ವರ್ಷಗಳ ಹಿಂದೆ ಫ್ಯಾಮಿಲಿ ಸಮೇತ ಬೆಂಗಳೂರಿನಲ್ಲಿರುವಂತಹ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಇದೀಗ ಮತ್ತೆ ಇಲ್ಲಿಗೆ ಭೇಟಿಯನ್ನ ಕೊಟ್ಟು ಧ್ಯಾನ ಮತ್ತೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬೆಂಗಳೂರಿಗೆ ಬಂದಂತಹ ರಜನಿಕಾಂತ್ ಅವರು ತಮ್ಮ ಒಂದು ಬಾಲ್ಯದ ನೆನಪುಗಳನ್ನು ಕೂಡ ಮೆಲುಕು ಹಾಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿಗೆ ಬಂದ ನಂತರ ತಮ್ಗೆ ಆಗಿರುವಂತಹ ಒಂದು ಅನುಭವವನ್ನ ಅವರು ಕೂಡ ಹಂಚಿಕೊಂಡಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಹೇಳಿರುವಂತಹ ಮಾತುಗಳು ತುಂಬಾನೇ ವೈರಲ್ ಆಗ್ತಾ ಇದೆ. ಎಸ್, ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂತಹ ರಜನಿಕಾಂತ್ ಕನ್ನಡ ಕೂಡ ಮಾತಾಡ್ತಾರೆ. ಆದ್ರೆ ಕಳೆದ ಒಂದು 52 ವರ್ಷಗಳಿಂದ ಇವರು ಚೆನ್ನೈನಲ್ಲೇ ಇರೋದ್ರಿಂದ ಕನ್ನಡ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಟಚ್ ಬಿಟ್ಟು ಹೋಗಿದೆ. ಹಾಗಾಗಿ ಇವರು ಸ್ವಲ್ಪ ಇಂಗ್ಲಿಷ್ ಜೊತೆನೆ ಬೆರೆಸಿ ಕನ್ನಡ ಕೂಡ ಮಾತಾಡಿದ್ರು. ಇದು ತುಂಬಾ ಜನಕ್ಕೆ ಇಷ್ಟ ಕೂಡ ಆಯ್ತು. ಇನ್ನು ಆರ್ಟ್ ಆಫ್ ಲಿವಿಂಗ್‌ಗೆ ಭೇಟಿ ಕೊಟ್ಟಂತಹ ರಜನಿಕಾಂತ್ ಅವರು ರವಿಶಂಕರ್ ಗುರೂಜಿ ಅವರ ಜೊತೆಗಿನ ಒಡನಾಟದ ಬಗ್ಗೆ ಕೂಡ ಮಾತಾಡಿದ್ರು. ಕೆಲ ವರ್ಷಗಳ ಹಿಂದೆ ನನಗೆ ಗುರೂಜಿ ಗೊತ್ತಿತ್ತು. ಆದ್ರೆ ಅದಕ್ಕೂ ಮುನ್ನ ಅವ್ರನ್ನ ಫೋಟೋ ಮತ್ತೆ ಟಿವಿಯಲ್ಲಿ ನೋಡ್ತಾ ಇದ್ದೆ. 3 ವರ್ಷಗಳ ಹಿಂದೆ ಒಂದು ಬಾರಿ ವಿಮಾನ ನಿಲ್ದಾಣದಲ್ಲಿ ಅವರನ್ನ ಭೇಟಿ ಮಾಡಿದ್ದೆ. ಅವರ ನಿಷ್ಕಲ್ಮಶ ನಗು ನನ್ನನ್ನ ತುಂಬಾನೇ ಸೆಳೀತು. ಅದಾದ ನಂತರ ನಾನು ಆಶ್ರಮಕ್ಕೆ ಬರಲು ಹೇಳಿದ್ರು. ಸೊ ಒಂದೆರಡು ದಿನ ಇದ್ದು ಹೋಗಲು ಬಂದಿದ್ದೆ. ಆದ್ರೆ ಇಲ್ಲಿನ ವಾತಾವರಣವನ್ನ ನೋಡಿ 15 ದಿನ ಉಳ್ಕೊಂಡಿದ್ದೆ ಅಂತ ತಮ್ಮ ಒಂದು ನೆನಪು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ಈಗೋ ಅವತ್ತು ಸತ್ತು ಹೋಯ್ತು ಅನ್ನುವಂತಹ ಒಂದು ಘಟನೆ ಕೂಡ ನೆನಪನ್ನ ಮಾಡ್ಕೊಂಡಿದ್ದಾರೆ. ಎಸ್, ರಜನಿಕಾಂತ್ ಅವರು ತಮ್ಮ ಈಗೋ ಏನಿತ್ತು, ನಾನು ಅನ್ನುವಂತಹ ಒಂದು ಈಗೋ ಅದು ಎಲ್ಲ ಕೂಡ ಒಂದು ಸಾರಿ ಆರ್ಟ್ ಆಫ್ ಲಿವಿಂಗ್‌ಗೆ ಭೇಟಿ ಆದಾಗ ಎಲ್ಲ ಕೂಡ ಸತ್ತು ಹೋಯ್ತು ಅಂತ ಮಾತಾಡಿದ್ದಾರೆ. ರಜನಿಕಾಂತ್ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, 3 ವರ್ಷಗಳ ಹಿಂದೆ ನಾನಿಲ್ಲಿಗೆ ಭೇಟಿಯನ್ನ ಕೊಟ್ಟಾಗ ಗುರೂಜಿ ಒಮ್ಮೆ ಆಶ್ರಮದಲ್ಲಿ ಭಕ್ತರನ್ನ ಭೇಟಿಗೆ ಹೋಗ್ತಾ ಇದ್ದೀನಿ ಬನ್ನಿ ಅಂತ ಕರೆದಿದ್ರಂತೆ. ಆಗ ರಜನಿಕಾಂತ್ ಅವ್ರು ಕೂಡ ಬೇಡ ಗುರೂಜಿ, ನಾನ್ ಬಂದ್ರೆ ವಿನಾಕಾರಣ ಜನ ಮುತ್ಕೊಳ್ತಾರೆ, ಫೋಟೋ ಆಟೋಗ್ರಾಫ್ ಅಂತ ಕೇಳಿ ಮುಗಿ ಬೀಳ್ತಾರೆ, ನಿಮ್ಗೆ ಡಿಸ್ಟರ್ಬ್ ಆಗೋಗುತ್ತೆ. ಕೆಲವೊಂದಿಷ್ಟು ತಮಿಳ್ ಜನರು ಕೂಡ ಇಲ್ಲಿ ಇರ್ತಾರಲ್ಲ, ಸೊ ಅವರೆಲ್ಲರೂ ಬಂದು ಫೋಟೋ ಕೊಡಿ, ಆಟೋಗ್ರಾಫ್ ಕೊಡಿ ಅಂತ ಹೇಳ್ತಾರೆ. ಆಗ ತುಂಬಾನೇ ಕಷ್ಟ ಆಗುತ್ತೆ ಅಂತ ಕೂಡ ಹೇಳಿದ್ರಂತೆ. ಆಗ ರವಿಶಂಕರ್ ಗುರೂಜಿ ಅವರು ಪರವಾಗಿಲ್ಲ ಬನ್ನಿ ಅಂತ ಕೂಡ ಕರೆದಿದ್ರು. ನಾನು ಆತಂಕದಲ್ಲೇ ಹೋದೆ ಅಂತ ಹೇಳ್ಕೊಂಡಿದ್ದಾರೆ ರಜನಿಕಾಂತ್ ಅವರು. ನಿಜ ಹೇಳ್ತೇನೆ, ಅವತ್ತು ಯಾರೊಬ್ರು ಕೂಡ ನನ್ನ ಕಡೆ ತಿರುಗಿ ನೋಡ್ಲೇ ಇಲ್ಲ. ನಾನು ಕೈ ಬೀಸಿದ್ರು ಕೂಡ ಯಾರು ಒಂದು ರಿಯಾಕ್ಟ್ ಮಾಡ್ಲಿಲ್ಲ, ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ. ನಾನು ಸಾಕಷ್ಟು ಗಣ್ಯರನ್ನ ಭೇಟಿ ಮಾಡಿದ್ದೀನಿ. ಆದ್ರೆ ಈ ವಿಚಾರ ನನ್ನ ಈಗೋವನ್ನ ಅಳಿಸಿ ಹಾಕಿಬಿಡ್ತು. ಕೊನೆಗೆ ರವಿಶಂಕರ್ ಗುರೂಜಿ ಅವರು ಬಂದು ಡಿಸ್ಟರ್ಬ್ ಆಗ್ಲಿಲ್ಲವಾ ಅಂತ ಕೇಳಿದ್ರಂತೆ. ಆವಾಗ ರಜನಿಕಾಂತ್ ಅವರು ನನ್ನ ತಲೆಯಲ್ಲಿ ಡಿಸ್ಟರ್ಬ್ ಆಗೋಯ್ತು ಅಂತ ಹೇಳಿದ್ರಂತೆ. ಅವತ್ತು ನಡೆದಂತಹ ಆ ಘಟನೆಯನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಯಾವುದೇ ಮುಜುಗರ ಇಲ್ಲದೆ ಓಪನ್ ಆಗಿ ಅದನ್ನ ಎಲ್ಲರ ಮುಂದೆನೆ ಹೇಳ್ಕೊಂಡಿದ್ರು. ಸೊ ಆಧ್ಯಾತ್ಮದ ಶಕ್ತಿ ಅಂತಂದ್ರೆ ಅದು ಸ್ಟಾರ್ಡಮ್ ಬರುತ್ತೆ ಹೋಗುತ್ತೆ, ಆದ್ರೆ ಗುರುಜಿ ಸ್ಟಾರ್ಡಮ್ ಯಾವಾಗ್ಲೂ ಕಮ್ಮಿ ಆಗೋದೇ ಇಲ್ಲ ಅಂತ ರಜನಿಕಾಂತ್ ಅವರು ಹೇಳಿದ್ರು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲೇಬೇಡಿ ಹುಚ್ಚಪ್ಪಗಳಿರ ಅಂತ ಪುರಂದರ ದಾಸರ ಕೀರ್ತನೆ ಸಾಲುಗಳನ್ನು ಕೂಡ ರಜನಿಕಾಂತ್ ಅವರು ಹೇಳಿದ್ದಾರೆ. ಮನುಷ್ಯ ಜನ್ಮ ಶ್ರೇಷ್ಠ, ಎಲ್ಲಾ ಸಿಕ್ಕಾಗ ಒಳ್ಳೆ ಜೀವನ ಸಾಗಿಸೋದು ಕಷ್ಟ, ಒಳ್ಳೆ ಗುರು ಸಿಕ್ಕಾಗ ಒಳ್ಳೆಯದೇ ನಡೆಯುತ್ತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವಂತಹ ಪುರಂದರ ದಾಸರ ಮತ್ತೊಂದು ಕೀರ್ತನೆ ಸಾಲನ್ನು ಕೂಡ ತಲೈವ ಹೇಳಿದ್ರು. ತಮ್ಮ ವಿಶಿಷ್ಟ ಮಾತಿನ ಶೈಲಿಯಿಂದನೇ ಎಲ್ಲರ ಗಮನವನ್ನ ಸೆಳೆದಿದ್ರು ರಜನಿಕಾಂತ್ ಅವರು. ಈಗ ರಜನಿಕಾಂತ್ ಅವರು ಆಡಿರುವಂತಹ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ. ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಆತ ಗುರುವಿನ ಗುಲಾಮ ಆಗ್ಬೇಕು, ಆಗ್ಲೇ ಆತನಿಗೆ ಮುಕ್ತಿ ಅನ್ನೋದು ಸಿಗೋದು. ಸ್ಟಾರ್ ಇದ್ದೀನಿ, ನಾನು ದೊಡ್ಡ ಸ್ಟಾರ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ಜನ ನಾನು ಹೋದ್ ಕಡೆ ಬಂದ್ ಕಡೆ ಎಲ್ಲ ಮುತ್ಕೊಳ್ತಾರೆ, ಹಾಗ್ ಮಾಡ್ತಾರೆ ಅಂತ ಎಲ್ಲ ಏನೇನು ಈಗೋಗಳಿತ್ತಲ್ಲ, ಅದ್ಯಾವುದು ಕೂಡ ಉಳಿಯೋದಿಲ್ಲ. ಅದೆಲ್ಲ ಕೂಡ ಗುರುವಿನ ಮುಂದೆ ಝೀರೋ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಸೊ ನಿಮ್ಗೇನ್ ಅನಿಸ್ತು ರಜನಿಕಾಂತ್ ಅವರ ಈ ವಿಡಿಯೋ ಬಗ್ಗೆ ಅನ್ನೋದನ್ನ ನೀವು ಕೂಡ ಹೇಳಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ.